ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನಾನು ಮಾಡ್ತೀನಿ, ನೀನು ಆರಾಮಾಗಿ ರೆಸ್ಟ್ ಮಾಡು. ಅಮ್ಮ, ಅಪ್ಪ ದುಡಿಯೋ ವಯಸ್ಸಲ್ಲಿ ದುಡ್ದಾಗಿದೆ, ಇನ್ಮೇಲಾದ್ರೂ ಆರಾಮಾಗಿರ್ಲಿ. ಚಿನ್ನದಂತೆ ಮಾತು ಮಗನೇ. ನೀನು ಹೇಳ್ದೇ ಇರೋ ಅದನ್ನೇ ಮಾಡ್ತಾ ಇರೋದು. ನಿಮ್ಮ ಅಪ್ಪನ ಮಾತ್ರ ಯಾವುದೇ ಕಾರಣಕ್ಕೂ ಬಿಟ್ಕೊಡ್ಬೇಡ. ನೋಡಿಲಿ, ನಿನಗಿಷ್ಟ ಅಂತ ನಿನಗೋಸ್ಕರ ಬೆಣ್ಣೆ ದೋಸೆ ಮಾಡ್ತಾ ಇದ್ದೀನಿ. ಬೇಕು ಕೆಲಸ ಮುಗಿಸು, ತಿನ್ನುವಂತೆ. ಹತ್ತು ಹುಷಾರು ಕಣ. ಧನಲಕ್ಷ್ಮಿ, ನಮ್ಮಮ್ಮ ಕೂಗಿದ್ರೆ ಸೈರನ್ ತರ ಕೇಳಿಸುತ್ತೆ. ಇನ್ನೇನು ಕೂಗ್ತಾರೆ ಮನೆ ಕೆಲಸ ಮಾಡೋದಕ್ಕೆ? ಮದ್ವೆ ಆದ್ರೂ ತವ್ರ ಮನೆಯಲ್ಲೇ ಇದೀನಲ್ಲ ಅನ್ನೋ ತಾತ್ಸರ ಇವ್ರಿಗೆ. ರೀ, ನೀವ್ ಯಾವಾಗ್ರಿ ಬರೋದು? ಸಂಕ್ರಾಂತಿ ಬಂತು, ಶಿವರಾತ್ರಿ ಬಂತು, ಯುಗಾದಿ ಬಂತು, ಕೊರೋನಾ ಪಾರ್ಟ್ 1 ಬಂತು, ಪಾರ್ಟ್ 2 ಬಂತು. ಧನಲಕ್ಷ್ಮಿ, ಐಶು ಎದ್ದೇಳೆ. ನಿಮ್ಮ ಅಜ್ಜಿ ಏನಕ್ಕೆ ನನ್ನ ಕೂಗ್ತಿದ್ದಾರೆ ಅಂತ ಕೇಳ್ಕೊಂಡ್ ಹೋಗು. ಹೋಗು. ಅಜ್ಜಿ, ಅಯ್ಯೋ ಪುಟ್ಟ, ನೀನ್ ಬಂದ್ಯಾ? ಒಂದ್ ನಿಮಿಷ ಇರು. ತಗೋ, ಬೆಣ್ಣೆ ದೋಸೆ ಮಾಡಿದ್ದೀನಿ. ಇದನ್ನ ಸುಬ್ಬು ಮಾಮನ್ ಕೊಡು. ಅವಳನ್ನ ಕರೆದ್ರೆ ಮಗುನ್ ಕಳ್ಸಿದಾಳೆ. ಫೋನಲ್ಲೇ ಸಂಸಾರ ಮಾಡ್ಕೊಂಡು ಅರ್ಧ ಜೀವನ ಕಳೆದ್ಬಿಟ್ಲು. ಅವನು ಕರ್ಕೊಂಡು ಹೋಗಲ್ಲ, ಇವಳಿಗೆ ಇಲ್ಲಿಂದ ಹೋಗಕ್ ಮನ್ಸಿಲ್ಲ. ಎಲ್ಲ ನೆಪ. ಏನಂದ್ರಿ? ವರದಕ್ಷಿಣೆ ದುಡ್ಡು ತಗೊಂಡ್ ಹೋಗಕ್ ಬಂದಾಗ್ಲೇ ನನ್ನ ಕರ್ಕೊಂಡು ಹೋಗ್ತೀರಾ? ಅವನು ತಳ ಹೇಳ್ದಿರೋ ಬಕ್ಕಿಟ್ಟು ಎಷ್ಟು ಕೊಟ್ಟರು ಸಾಕಾಗೋದಿಲ್ಲ. ಅದೇನು ವರದಕ್ಷಿಣ ಇಲ್ಲ ಬ್ಯಾಂಕ್ ಬಡ್ಡಿನ ವರ್ಷ ವರ್ಷ ಬೆಳಿತಾನೆ ಇರ್ತದೆ. ಓಕೆ. ಏನ್ರಿ ನೀವು? ಬೇಸಿಗೆ ಶುರುವಾಯ್ತು, ಮನೆಗೆ AC ಹಾಕಿಸ್ಬೇಕು. ಎಷ್ಟು ದಿನ ಅಂತ ಅದೇ ಕೆಟ್ಟೋಗಿರೋ ಹಳೆ ಫ್ಯಾನ್ ರಿಪೇರಿ ಮಾಡ್ಕೊಂಡು ಕೂರೋದು? EMI ತಾನೆ, ಅದನ್ನ ನನ್ನ ತಮ್ಮ ಸುಬ್ಬು ನೋಡ್ಕೋತಾನೆ. ಸುಬ್ಬು, EMI ಕಟ್ತೀಯಲ್ಲ? ಸುಬ್ಬು ನೋಡ್ಕೋತಾನಂತೆ. ಆಯ್ತು, ಬೇಗ. ಏ ವರ, ಸ್ವಲ್ಪ ನೀರ್ ತಂದ್ಕೊಡೆ. ಈ ಮನೇಲಿ ನೆಮ್ಮದಿಯಾಗಿ ಓದಕ್ಕೂ ಬಿಡಲ್ಲ. ಇವತ್ತಿರೋ ಪೇಪರು ಫಿಸಿಕ್ಸು ಎಷ್ಟು ಓದಿದ್ರು ಮುಗಿತಾ ಇಲ್ಲ. ಅಣ್ಣ, ಇವತ್ತು ಎಕ್ಸಾಮ್ ಫೀಸ್ ಕಟ್ಬೇಕು. ಅಮ್ಮನ ಹತ್ರ ದುಡ್ಡು ಕೊಟ್ಟು ಹೋಗ್ತೀಯಾ? ಆಹಾ, ಸುಬ್ಬು, ಆಟೋ EMI ಕಟ್ಬೇಕು ಕಣೋ. ಸುಬ್ರಹ್ಮಣ್ಯ, ದೋಸೆ ಚೆನ್ನಾಗಿದೆಯಪ್ಪ? ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.